ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ತೆರಳಿ ಇಂದಿಗೆ 22 ದಿನ ಆಗಿದೆ. ಪ್ರಜ್ವಲ್ ಬಗ್ಗೆ ಎಸ್ಐಟಿಗೆ ಸರಿಯಾದ ಮಾಹಿತಿಯೇ ಸಿಕ್ತಿಲ್ವಾ? ಕಳೆದ ತಿಂಗಳ 26ಕ್ಕೆ ದೇಶ ಬಿಟ್ಟಂತಹ ಪ್ರಜ್ವಲ್ ಇದುವರೆಗೂ ಮಾಹಿತಿ ಇಲ್ಲ. ಪ್ರಜ್ವಲ್ ಬಗ್ಗೆ ಹಾಗಾದ್ರೆ ಎಸ್ಐಟಿಗೆ ಸರಿಯಾದ ಮಾಹಿತಿಯೇ ಸಿಗ್ತಾ ಇಲ್ವಾ? ಪ್ರಜ್ವಲ್ ವಿದೇಶದಲ್ಲಿರೋದ್ರ ಬಗ್ಗೆ ಎಸ್ಐಟಿ ಮಾಹಿತಿ ಕಲೆ ಹಾಕ್ತಾ ಇದೆ. ಪ್ರಜ್ವಲ್ ಬಗ್ಗೆ ಮಾಹಿತಿ ನೀಡುವಂತೆ ಸಿಬಿಐ ಬಳಿ ಎಸ್ಐಟಿ ಮನವಿ ಮಾಡಿದೆ. ಎಸ್ಐಟಿ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ವಾ ಹಾಗಾದ್ರೆ ಸಿಬಿಐ? ಪ್ರಜ್ವಲ್ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಸಿಬಿಐ ನಿರಾಕರಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪ್ರಜ್ವಲ್ ಕುರಿತು ಸಮರ್ಪಕವಾದಂತಹ ಮಾಹಿತಿ ಸಿಗದೆ ಎಸ್ಐಟಿಗೆ ಹಿನ್ನಡೆ ಆಗಿದೆ. ಪದೇ ಪದೇ ಪ್ರಜ್ವಲ್ ವಿದೇಶದಲ್ಲಿಟ್ಟುಕೊಂಡು ಭಾರತಕ್ಕೆ ವಾಪಸ್ ಆಗೋದಕ್ಕೆ ಟಿಕೆಟ್ ಬುಕ್ ಮಾಡ್ತಾರೆ. ಈಗಾಗಲೇ 5 ಸಲ ಟಿಕೆಟ್ ಬುಕ್ ಆಗಿದೆ, ಕ್ಯಾನ್ಸಲ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಇವತ್ತಿಗೆ 22 ದಿನ ಕಳಿತು. ಪ್ರಜ್ವಲ್ ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಟಿಕೆಟ್ ಬುಕ್ ಆಗಿದೆ, ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ, ಹಾಗಾದ್ರೆ ಎಸ್ಐಟಿಗೆ ಇದ್ಯಾವುದರ ಬಗ್ಗೆ ಒಂದು ಕರೆಕ್ಟ್ ಆದಂತಹ ಇನ್ಫಾರ್ಮೇಶನ್ ಸಿಗ್ತಾ ಇಲ್ವಾ? ಸಿಬಿಐ ಹತ್ರ ಎಸ್ಐಟಿ ಮನವಿ ಮಾಡಿದ್ಯಂತೆ, ಆದ್ರೆ ಆ ಮನವಿಗೆ ಹಾಗಾದ್ರೆ ಸಿಬಿಐ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿಲ್ವಾ? ಅಶ್ವಿತಾ, ಸುವರ್ಣ ನ್ಯೂಸ್ಗೆ ಇರುವಂತಹ ಮಾಹಿತಿ ಪ್ರಕಾರ ಯಾವುದೇ ಒಬ್ಬ ವಿದೇಶದಲ್ಲಿರುವಂತಹ ವ್ಯಕ್ತಿಯ ಆರೋಪಿಯನ್ನ ಭಾರತಕ್ಕೆ ಕರೆತರಲು ಸಾಕಷ್ಟು ಹಸ್ತಾಂತರದ ನಿಯಮಾವಳಿಗಳು ಕೊಟ್ಟಿರುವಂತದ್ದು. ಸದ್ಯ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲೂ ಕೂಡ ಆರೋಪಿ ಸದ್ಯ ಭಾರತದಲ್ಲಿ ಇಲ್ಲ, ವಿದೇಶದಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಮೇರೆಗೆ ಎಸ್ಐಟಿ ಅಧಿಕಾರಿಗಳು ಆತನಿಂದ ಬೇರೆ ಗಡಿ ಭಾಗದಿಂದ ಭಾರತಕ್ಕೆ ಕರೆತರುವಂತಹ ಒಂದೇ ಒಂದು ಆಪ್ಷನ್ ಅವ್ರಿಗೆ ಇರುವಂತದ್ದು. ಸೊ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಆಲ್ರೆಡಿ 3 FIR ಗಳು ಕೂಡ ದಾಖಲಾಗಿರುವಂತದ್ದು. 3 ಕೂಡ 376 ಅತ್ಯಾಚಾರ ಮತ್ತೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ FIR ಗಳು. ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣ ಎಸ್ಐಟಿಗೆ ತುಂಬಾ ಅವಶ್ಯಕವಾಗಿ ಬೇಕಾಗಿರುವಂತಹ ವ್ಯಕ್ತಿ. ಯಾಕಂದ್ರೆ ಆತನ ಹೇಳಿಕೆಯನ್ನ ಪಡ್ಕೋಬೇಕಾಗುತ್ತೆ, ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ಬೇಕಾಗುತ್ತೆ, ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಆದ್ರೆ ಏಪ್ರಿಲ್ 26ನೇ ತಾರೀಕಿಂದ ಆತ ಭಾರತಕ್ಕೆ ಬಂದಿಲ್ಲ, ಜರ್ಮನಿಯ ಮ್ಯೂನಿಚ್ ನಲ್ಲಿದ್ದಾನೆ ಅನ್ನುವಂತಹ ಮಾಹಿತಿ ಏನ್ ಬರ್ತಾ ಇದೆ. ಈಗ ಆಲ್ರೆಡಿ 4 ಬಾರಿ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. 4ನೇ ತಾರೀಕು 1 ಬಾರಿ ಟಿಕೆಟ್ ಬುಕ್ ಮಾಡಿದ್ದಾನೆ, 8ನೇ ತಾರೀಕು, 10ನೇ ತಾರೀಕು, 12, 15 ಈ ರೀತಿ 4-5 ಬಾರಿ ಟಿಕೆಟ್ ಅನ್ನ ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು. ಇಂತಹ ಒಂದು ಪ್ರಯತ್ನದ ನಡುವೆ ಎಸ್ಐಟಿ ಆತನನ್ನ ಭಾರತಕ್ಕೆ ಕರೆತರುವಂತಹ ಎಲ್ಲಾ ಪ್ರಯತ್ನಗಳು ಕೂಡ ಇರುವಂತದ್ದು. ವಿದೇಶದಲ್ಲಿರುವಂತಹ ಒಬ್ಬ ಆರೋಪಿಯನ್ನ ಭಾರತಕ್ಕೆ ಕರೆತರಲು ಎಸ್ಐಟಿಗೆ ಇರುವಂತಹ ಅವಕಾಶಗಳೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. MLTA ಮ್ಯೂಚುವಲ್ ಲೀಗಲ್ ಟ್ರೀಟಿ ಏಜೆನ್ಸಿ ಅನ್ನುವಂತಹ ಒಂದು ಅಗ್ರಿಮೆಂಟ್ ಭಾರತ ಮತ್ತೆ ಜರ್ಮನ್ ಸದಸ್ಯ ರಾಷ್ಟ್ರಗಳ ನಡುವಿರುವಂತದ್ದು. ಶಾಂಘೈ ನೇಷನ್ಸ್ ಅಂದ್ರೆ ಒಟ್ಟು 24 ಯುರೋಪ್ನ ದೇಶಗಳಾದ್ಯಂತ ಪ್ರಜ್ವಲ್ ಎಲ್ಲಿ ಬೇಕಾದ್ರೂ ಅಡ್ಡಾಡ್ಬೋದು ಅಂತಹ ಒಂದು ವೀಸಾ ಕೂಡ ಹೊಂದಿರುವಂತದ್ದು. ಸೊ ಹೀಗಾಗಿ ಜರ್ಮನಿಯ ಮ್ಯೂನಿಚ್ ನಿಂದ ಭಾರತಕ್ಕೆ ಟಿಕೆಟ್ ಮಾಡಿದಂತ ಸ್ಥಳದಲ್ಲಿ ಆತ ಜರ್ಮನಿಯ ಮ್ಯೂನಿಚ್ ಇದ್ದಾರೆ ಅನ್ನುವಂತಹ ಮಾಹಿತಿ ಎಸ್ಐಟಿ ಅಧಿಕಾರಿಗಳು ಖಚಿತ ಕೂಡ ಪಡ್ಕೊಂತಾರೆ. ಆದ್ರೆ ಅವರನ್ನ ಇಲ್ಲಿಗೆ ಭಾರತಕ್ಕೆ ಕರೆತರಲು ಭಾರತದ ಮುಖ್ಯ ತನಿಖಾ ಏಜೆನ್ಸಿಯಾದ ಸಿಬಿಐನೇ ಅಪ್ರೋಚ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಎಸ್ಐಟಿ ಆಗ್ಲಿ CCB ಆಗ್ಲಿ ಇಂತಹ ಸಂಸ್ಥೆಗಳಿಗೆ ವಿದೇಶದಲ್ಲಿರುವಂತಹ ತನಿಖಾ ಸಂಸ್ಥೆಗಳ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಸೊ ಹೀಗಾಗಿ ಭಾರತದ ಉನ್ನತ ತನಿಖಾ ಸಂಸ್ಥೆ ಸಿಬಿಐ ಜರ್ಮನ್ ದೇಶದ ಇಂಟರ್ಪೋಲ್ ಜೊತೆ ಸಂಪರ್ಕ ಮಾಡ್ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ 3 FIR ಗಳು ದಾಖಲಾದ ಬಳಿಕ ಎಸ್ಐಟಿ ಅಧಿಕಾರಿಗಳು ಭಾರತದ ಸಿಬಿಐನ ಇಂಟರ್ಪೋಲ್ ನ ಒಂದು ವಿಂಗ್ ಅನ್ನ ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ. ಸಿಬಿಐ ಅಧಿಕಾರಿಗಳು ಜರ್ಮನ್ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಜ್ವಲ್ ಮೇಲೆ ಇರುವಂತಹ FIR ಗಳು, ಸೆಕ್ಷನ್ ಗಳು ಇವೆಲ್ಲವನ್ನು ಕೂಡ ಸಿಬಿಐ ಅಧಿಕಾರಿಗಳಿಗೆ ಆಲ್ರೆಡಿ ಎಸ್ಐಟಿಗಳು ಕೊಟ್ಟಿದ್ದಾರೆ. ಎಸ್ಐಟಿ ಅವರು ಜರ್ಮನ್ ಅಧಿಕಾರಿಗಳಿಗೆ ಸಲ್ಲಿಸುವಂತಹ ಪ್ರಕ್ರಿಯೆ ಕೂಡ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಸಾಕಷ್ಟು ಡಾಕ್ಯುಮೆಂಟೇಶನ್ ಕೂಡ ಬೇಕಾಗುತ್ತೆ, ರೆಡ್ ಕಾರ್ನರ್ ನೋಟಿಸ್ ಬೇಕಾಗುತ್ತೆ, ನ್ಯಾಯಾಲಯದ ವಾರೆಂಟ್ ಬೇಕಾಗುತ್ತೆ, ಮತ್ತೆ ಜರ್ಮನ್ ಭಾಷೆಗೆ ತರ್ಜುಮೆ ಮಾಡದಂತಹ ಒಂದಷ್ಟು ಅಂಶಗಳು ಕೂಡ ನ್ಯಾಯಾಲಯದ ಅಧೀನದಲ್ಲಿ ಟೈಪ್ ಮಾಡ್ಕೊಂಡು ಸಹಿ ಕೂಡ ಮಾಡ್ಬೇಕು. ಇಂತಹ ಸಾಕಷ್ಟು ಡಾಕ್ಯುಮೆಂಟ್ಗಳು ಕೂಡ ಈ ಪ್ರಕರಣದಲ್ಲಿ ಸಿಬಿಐ ಅಧಿಕಾರಿಗಳು ಇರ್ಬೇಕಾಗ್ತದೆ. ಯಾಕಂದ್ರೆ ಆತ ಬೇರೆ ದೇಶದಲ್ಲಿರುವಂತಹ ಕಾರಣಕ್ಕೋಸ್ಕರ ಬೇರೆ ದೇಶದ ಭಾಷೆಗೆ ಸಂಬಂಧಪಟ್ಟಂತಹ ತನಿಖಾ ದಾಖಲಾತಿಗಳನ್ನ ತರ್ಜುಮೆ ಮಾಡಿ ಅವ್ರಿಗೆ ಕೊಡ್ಬೇಕಾಗತ್ತೆ. ಈ ಎಲ್ಲಾ ದಾಖಲಾತಿಗಳನ್ನು ಕೂಡ ಈಗ ಆಲ್ರೆಡಿ ಎಸ್ಐಟಿ ಅಧಿಕಾರಿಗಳಿಗೆ ಸಿಬಿಐ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಇವ್ರು ಅದನ್ನ ಒದಗಿಸೋದಕ್ಕೆ ಸಾಕಷ್ಟು ವಿಳಂಬ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರಜ್ವಲ್ ಬೇರೆ ದೇಶದಲ್ಲಿದ್ರು ಕೂಡ ಆತನ ಬಗ್ಗೆ ಸಂಪೂರ್ಣವಂತಹ ಮಾಹಿತಿ ಸಿಬಿಐ ಅಧಿಕಾರಿಗಳು ಕೂಡ ಬರ್ತಾ ಇಲ್ಲ,
ಸಿಬಿಐ ಅಧಿಕಾರಿಗಳನ್ನೇ ನಂಬ್ಕೊಂಡಿರುವಂತಹ SIT ಅಧಿಕಾರಿಗಳು ಕೂಡ ಇದು ಸಿಗ್ತಾ ಇಲ್ಲ. ಸೊ ಹೀಗಾಗಿ ಪ್ರಜ್ವಲ್ ಬಂಧನ ಸಾಕಷ್ಟು ವಿಳಂಬ ಆಗ್ತಿರುವಂತದ್ದು ಶ್ವೇತಾ. ಎಸ್, ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.